ವಿಠಲ ಪಾಂಡುರಂಗ ವಿಠಲ ಅನ್ನತಕ್ಕಂಥ ಭಗವಂತನ ಗುಣಗಾನವನ್ನ ಸತ್ಯ ಸಕುಬಾಯಿನೂ ಕೂಡ ಮಾಡಿದ್ಲು. ಇಲ್ಲಿ ನಾಮದೇವ್ ಅನ್ನತಕ್ಕಂಥ ಭಕ್ತ ವಿಠಲ ದರ್ಶನ ಕೊಡುವಾಗ ಆಕಾಶವಾಣಿ ಆಯ್ತು, ನಿನಗೆ ದರ್ಶನ ಏನೋ ಕೊಡ್ತೀನಿ, ಮೊದಲು ಗುರುಗಳು ಮಾಡ್ಕೊಂಡ್ ಬಾ ಅನ್ನೋ. ಅವ ಅಂದ, ನಾಮದೇವ್ ಅಂದ, ಗುರುಗಳನ್ನ ಮಾಡ್ಕೊಳ್ಳೋದು ಯಾವಾಗ? ಭಗವಂತನನ್ನ ತೋರಿಸ್ಕೊಳ್ಳಾಕನೆ ಗುರು ಮಾಡ್ಕೋಬೇಕು. ಮತ್ತು ನೀನೇ ನನಗ ಪ್ರತ್ಯಕ್ಷ ಆಗಿ ಅಂದ್ಮೇಲೆ, ನೀನೇ ನನಗೆ ದರ್ಶನ ಕೊಡಾಕತ್ತಿ ಅಂದ್ಮೇಲೆ ನಾನು ಯಾಕೆ ಗುರುವಿನ ಮಾಡ್ಕೊಲಿ? ನಿನ್ನ ದರ್ಶನ ಆದ್ರೆ ಸಾಕಲ್ಲ? ಪ್ರಶ್ನೆ ಮಾಡಿದ. ಇಲ್ಲ, ನೀ ಗುರುಗಳು ಮಾಡ್ಕೊಂಡೇ ಬಾ. ಇಲ್ಲ, ನಾನು ಗುರುಗಳ ಅವಶ್ಯಕತೆ ಇಲ್ಲ, ನೀ ದರ್ಶನ ಕೊಡು ಸಾಕು. ಅವಾಗ ವಿಠಲ ಹೇಳ್ದ, ಆಯ್ತಪ್ಪ, ನಾ ದರ್ಶನ ಕೊಡ್ತೀನಿ, ಹಿಂಗ ಕೊಡಂಗಿಲ್ಲ. ನಾ ಯಾವ ರೂಪಲೆ ಬರ್ತೀನಿ, ಯಾವ ವೇಷದಲ್ಲಿ ಬರ್ತೀನಿ, ಹೆಂಗ ಬರ್ತೀನಿ ಅನ್ನೋದನ್ನ ನೀ ಗುರುತ ಹಿಡಿ ಅನ್ನೋ. ಸರಿ ಆಯ್ತು ಅಂದ. ಸರಳ ಬಜಾರ್ದೊಳಗೆ ಅಡ್ಡಾಡುವಂತ ಸಂದರ್ಭದೊಳಗೆ ಒಬ್ಬ ಪೊಲೀಸಿನ ವೇಷದಲ್ಲಿ ಬರ್ತಾನೆ ವಿಠಲ. ಬಂದು ಇವನನ್ನ ಮಾತಾಡಿಸಿ ಹೋದ. ಮತ್ತು ಮರುದಿನ ಕೇಳ್ದ, ನಾ ಬಂದಿದ್ನಪ್ಪ ಗುರ್ತ ಹಿಡದೇನು ಅಂತ ಕೇಳ್ದ ವಿಠಲ. ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ, ನೀ ಹೆಂಗ ಬಂದಿದ್ದಿ? ನಾನೊಬ್ಬ ಪೊಲೀಸಿನ ವೇಷ ಹಾಕೊಂಡು ಬಂದೀನಿ. ಅರೆ, ನೀ ಯಾವ ವೇಷದಲ್ಲಿ ಬರ್ತೀನಿ ನನಗೆ ಹೆಂಗ ಗೊತ್ತಾಗ್ಬೇಕು? ನೀ ಮುಂಚೆ ಹೇಳಬೇಕು, ಮುಂಚೆ ಹೇಳಕ್ ಬರಂಗಿಲ್ಲ ಅನ್ನೋ. ಹಿಂಗ ಹಲವಾರು ರೀತಿಯಿಂದ ಪರೀಕ್ಷೆ ಮಾಡಿದಾಗ ಕೊನೆಗೆ ಹೇಳ್ತಾನ, ನೀ ಗುರುವನ್ನ ಮಾಡಿಕೊಂಡಾಗ ಮಾತ್ರ ಏನು ಅನ್ನೋದು ಗೊತ್ತಾಗ್ತೈತಿ ಅಂದಾಗ. ಸರಿ ಆಯ್ತಪ್ಪ, ನಿನ್ನಂತನೇ ಆಗ್ಲಿ ಗುರುವನ್ನು ಮಾಡ್ಕೋತೀನಿ, ಆದ್ರೆ ನನಗೆ ಯೋಗ್ಯ ಗುರು ಸಿಗಬೇಕಲ್ಲ. ಗುರು ಅಂದ್ರೆ ಬಹಳ ಮಂದಿ ಅದ, ಆರಿಸಿ ಗುರುಗಳು ಮಾಡ್ಕೋಬೇಕು, ಸೋಸಿ ನೀರು ಕುಡಿಬೇಕು, ಗುರು ಬೇಕಲ್ಲ. ಅವಾಗ ಹೇಳ್ತಾನೆ, ಗುರು ವಿಠೋಬ ಕೇಶವ ಅನ್ನತಕ್ಕಂಥ ಜ್ಞಾನಿ ಅದಾನೆ, ಹೋಗಲಿ ಗುಡಿ ಒಳಗೆ ಮಲ್ಕೊಂಡಾನೆ, ಅವನಲ್ಲಿ ಹೋಗಿ ಶರಣಾಗತಿಯಾಗು, ನಿನಗೆ ಜ್ಞಾನವನ್ನು ಮಾಡಿಕೊಡ್ತಾನೆ. ಸರಿ ಆಯ್ತು ಅಂತ ಹೋದ. ಹೋದಂತ ಸಂದರ್ಭದೊಳಗೆ ಗುರು ಹೆಂಗ ಮಲ್ಕೊಂಡಿದ್ದ ಅಂದ್ರೆ ಲಿಂಗದ ಮೇಲೆ ಕಾಲಿಟ್ಟು ಮಲಗಿದ್ದ. ಹೋಗಿ ನೋಡಿದ, ಅಯ್ಯೋ ನೀನೆಂತ ಮನುಷ್ಯ, ಭಗವಂತನ ಮೇಲೆ ಕಾಲಿಟ್ಟ ಮಲಗಿಯಲ್ಲ, ಬುದ್ಧಿಗಿದ್ದೆ ಅದ ಇಲ್ಲ ನಿನಗಂತ ಬೈದವ. ಬೈದಾಗ ಅವಾಗ ಕೇಶವರು ಹೇಳ್ತಾರೆ, ಎಲ್ಲಿ ಲಿಂಗ ಇಲ್ಲ ಅಲ್ಲಿ ಪಾದ ನೀನ ಎತ್ತಿ ಬಿಡು ಅಂದವ. ಎತ್ತಿಟ್ಟು ಬಿಡು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಪಾದ ಎತ್ತಿ ಇಡಾಕ ಎಲ್ಲಿ ಲಿಂಗ ಇರಂಗಿಲ್ಲ ಅಲ್ಲಿ ಪಾದ ಎತ್ತಿ ಇಡಬೇಕಂತ ಇಡ್ತಾನೆ, ಮತ್ತೆ ಅಲ್ಲಿ ಒಂದು ಲಿಂಗ ಉದ್ಭವ ಆಗ್ತದೆ. ಹಿಂಗೆ ಎಲ್ಲಾ ಕಡೆ ಲಿಂಗ ಉದ್ಭವ ಆದಾಗ ಸಾಮಾನ್ಯ ಮನುಷ್ಯನಲ್ಲ, ಸಾಕ್ಷಾತ್ ಭಗವಂತನ ಪ್ರತಿರೂಪದನಂತ ತಿಳ್ಕೊಂಡು ಶರಣಾಗತಿ ಆಗ್ತಾನೆ. ಶರಣಾಗತಿಯಾಗಿ ಜ್ಞಾನವನ್ನ ಪಡ್ಕೊಂಡು ಮುಂದೆ ಒಂದಿಷ್ಟು ತನಗ ಹೊಟ್ಟೆಪಾಡಿಗಾಗಿ ಭಿಕ್ಷಾಟನಕ್ಕೆ ಹೋಗಿ 5 ಮಣಿ ಭಿಕ್ಷೆಯನ್ನು ತಗೊಂಡು ಒಂದು ಅರಿವಿ ಒಳಗ ಒಂದು 4 ರೊಟ್ಟಿ ಒಂದಿಷ್ಟು ಬೆಲ್ಲ ಇತ್ತು, ಬೆಲ್ಲ ಹಾಳಿ ಒಳಗೆ ಕಟ್ಕೊಂಡು ಕೈಯಾಗಿ ಹಿಡ್ಕೊಂಡಿದ್ದ. ಆ ಬುತ್ತಿಯನ್ನ ಹೋದ ಊರು ಹೊರಗೆ ಗಿಡದ ಬುಡಕ್ಕ ಆ ಬುತ್ತಿ ಇಟ್ಟ. ಬುಟ್ಟಿ ಇಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಂದು ನೀರು ಕುಡಿಬೇಕು, ಆ ಊಟ ಮಾಡಬೇಕು ಅಂತ ತಿಳ್ಕೊಂಡು ಅವ ಕೈಕಾಲು ಮುಖ ತೊಳ್ಕೊಂಡು ಮ್ಯಾಲ ಬರ್ತಿದ್ದ. ಬರುವಂತ ಸಂದರ್ಭದೊಳಗ ಅವ ನೋಡಿದ, ಅಲ್ಲಿ ನಾಯಿ ಆ ಬುತ್ತಿಯನ್ನು ಎತ್ಕೊಂಡು ಹೊಂಟಿತ್ತು. ಮೊದಲ ಪೊಲೀಸನ ರೂಪದಲ್ಲಿ ಬಂದರೂ ಕೂಡ ಗೊತ್ತಾಗಲಿಲ್ಲ, ಭಗವಂತ ಯಾವ ರೂಪದಲ್ಲಿ ಬಂದರೂ ಕೂಡ ಗೊತ್ತಾಗಲಿಲ್ಲ. ಒಂದು ಕೇವಲ ನಾಯಿ ಬಂದ ಬುತ್ತಿಯನ್ನ ಎತ್ತುಕೊಂಡು ಹೋಗುವಾಗ ಇವ ಹೇಳ್ತಾನೆ, ಅಲ್ಲ ವಿಠಲ, ಬರೇ ಬುತ್ತಿ ಒಣ ರೊಟ್ಟಿ ತಗೊಂಡು ಏನ್ ಮಾಡ್ತಿ? ನನ್ನ ಹತ್ರ ಬೆಲ್ಲ ಅದ, ಆ ಬೆಲ್ಲನೂ ಕೊಡ್ತೀನಿ, ಹೊಳ್ಳಿ ಬಾ ಅಂದಂತ. ಯಾಕಂದ್ರೆ ಆ ನಾಯಿನೇ ಆ ರೂಪಲೆ ಬಂದಿದ್ದ, ಭಗವಂತ ನಾಯಿ ರೂಪಲೆ ಬಂದ ಬುತ್ತಿಯನ್ನ ಒಯ್ತಿದ್ದಲ್ಲ. ಒಯ್ಯುವಾಗ ಭಗವಂತ ದರ್ಶನ ಕೊಡ್ತಾನೆ. ಅವನಿಗೆ ದರ್ಶನ ಕೊಟ್ಟಾಗ ಹೃದಯ ತುಂಬಿ ಬರ್ತದ, ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದ. ಹೃದಯ ತುಂಬಿ ಭಗವಂತ ಅವನಿಗೆ ಅಪ್ಪುಗೆಯನ್ನು ಕೊಡ್ತಾನೆ, ದೃಢಾಲಿಂಗನವನ್ನ ಕೊಡ್ತಾನೆ. ಯಾಕೆ ಅಂದ್ರೆ ಸದ್ಗುರುನಾಥನನ್ನ ನಾವು ಗುರುತು ಹಿಡಿಬೇಕು. ನಮ್ಮಲ್ಲೇ ಜ್ಞಾನ ಅದ, ನಾವು ಹೊರಗೆ ಸುತ್ತಾಡ್ತಾ ಇದ್ದೀವಿ. ಹೊರಗೆ ಬಾಹ್ಯ ಪ್ರಪಂಚದಲ್ಲಿ ಸುಖ ಐತಿ ಅಂತ ಸುತ್ತಾಡ್ತೀವಲ್ಲ, ಆ ಸುಖ ನಮ್ಮಲ್ಲೇ ಅದ. ಆ ಸುಖ ನಮ್ಮಲ್ಲಿ ಅದನ್ನು ಹೆಂಗ ತಿಳ್ಕೋಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಈಗ ಒಬ್ಬ ಅಜ್ಜಿ ಬೋರ್ಮಾಳ್ ಸರ ಜಳಕ ಮಾಡಾಗ ತುರ್ಬಿಗೆ ಹಾಕೋತಿದ್ಲಕ್ಕಿ.
ತುರುವಿಗೆ ಹಾಕೊಂಡು ಜಳಕ ಮಾಡ್ತಿದ್ಲು. ಅದು ಒಂದು ದಿನ ಏನಾಯ್ತು, ನಾ ತುರುವಿಗೆ ಹಾಕೊಂಡಿಲ್ಲ ಅಂತ ಮರ್ತ್ ಬಿಟ್ಟಿದ್ಲು. ಮರ್ತಾಗ ಸ್ನಾನ ಮಾಡಿದ್ಲು, ಕೊಳ್ಳ ಬೋರ್ಮಾಳ್ ನೋಡಿದ್ಲು. ಒಂದ್ 2-3 ತಾಸು ಆದ ನಂತರ ಅಯ್ಯೋ ನನ್ನ ಬೋರ್ಮಾಳ್ ಕಳೆದದ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಹುಡುಕ್ಯಾಡಿದ್ಲು, ಸಿಗ್ಲಿಲ್ಲ. ಎಲ್ಲಾ ಕಡೆ ಹುಡುಕ್ಯಾಡಿ ಅಳಾಕತ್ಲು. ಬಂಗಾರ, ತುಟ್ಟಿ ಬಂಗಾರ ಇಲ್ಲೇ ಅದ, ಎಲ್ಲಿ ಹೋಗಿತ್ತು, ಇಲ್ಲೇ ಇಟ್ಟಿದ್ದೆ ಅಂತ ತಿಳ್ಕೊಂಡು ಎಲ್ಲಾ ಹುಡುಕ್ಯಾಡಿದ್ರು, ಸಿಗ್ಲಿಲ್ಲ. ಅವಾಗ ಒಬ್ಬ ಸದ್ಗುರುನಾಥ ಹಾದು ಹೊಂಟಿದ್ದ, ನಮ್ಮ ಆಳಂದ ಪರಮ ಪೂಜ್ಯರಂತವ್ರು. ನೀನು ಲಿಂಗಾಲೇಶ್ವರ ಪರಮ ಪೂಜ್ಯರು ಹೇಳಿದ್ರಲ್ಲ, ಏನ್ ಬಿರುಕು ಕೊಟ್ರ ಅವ್ರಿಗೆ? ಏನ್ ಬಿರುಕು ಕೊಟ್ರ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಹಾದು ಹೊಂಟಿದ್ರು. ಹೋಗುವಾಗ ಯಾಕೆ ಅಳ್ಳಾಕತ್ತಿ? ಏನಿಲ್ರಿ, ನಂದೊಂದು ಬೋರ್ಮಾಳಿತ್ತು, ಕಳೆದದ, ಸಿಗುವಲ್ತು ಅಂದಾಗ ಗುರುಗಳು ನೋಡಿದ್ರ ಆಕಿ ತುರುಬಿಗೆ ಇತ್ತಲ್ಲೇ. ಸರಿ ಆಯ್ತವ, ನಾ ಹೇಳ್ಕೊಡ್ತೀನಿ, ನೀನೇನ್ ದುಃಖಿಸ್ಬೇಡ ಅಂದು. ಹ್ಞೂನ್ರಿಪ್ಪ ಅಂದು. ನಿನ್ ಮನ್ಯಾಗ ಕನ್ನಡಿ ಐತಿಲ್ಲ ಅಂದು. ಐತೆಪ್ಪ, ತಗೊಂಡ್ ಬಾ ಅಂದು. ತಗೊಂಡು ಬಂದಾಗ ಈ ಕನ್ನಡಿ ಒಳಗೆ ನಿನ್ನ ಮುಖ ಇಟ್ಟು ನೋಡು, ನಿನ್ನ ಬೋರ್ಮಾಳ್ ಸಿಗ್ತದ ಅಂದು. ಆಕೆ ಅಂದು, ಕನ್ನಡಿಯಾಗ ಮುಖ ಇಟ್ಟು ನೋಡಿದ್ರೆ ಅದೇಂಗ್ ಸಿಗ್ತದಪ್ಪ, ಕಳೆದದ್ದು ಅಂದ್ಲಕ್ಕಿ. ಇಟ್ಟು ನೋಡು ಗೊತ್ತಾಕದನ್ನ. ಆಯ್ತು, ಕನ್ನಡಿ ಮುಂದೆ ಹೋಗಿ ನಿಂತು ನೋಡಿದ್ದು, ಬೋರ್ಮಾಳ್ ಎಲ್ಲಿತ್ತದು? ತುರುಬಿಗೆ ಇತ್ತು. ಅಯ್ಯ ಏನಂದ, ಕೈ ಇಲ್ಲೇ ಇತ್ತಲ್ಲ, ನಾನು ಸುಮ್ಮನೆ ಹುಡುಕ್ಯಾಡಿದೆ, ದುಃಖ ಪಟ್ಟೆ ಅಂತಾರೆ. ಎಲ್ಲಾ ಕಡೆ ಹುಡುಕ್ಯಾಡಿದ. ಹಂಗ ಭಗವಂತ ನಮ್ಮಲ್ಲೇ ಅದಾನೆ. ಅದಕ್ಕೆ ಮಣ್ಣ ಬಿಟ್ಟ ಮಡಿಕಿಲ್ಲ, ತನ್ನ ಬಿಟ್ಟ ದೇವರಿಲ್ಲ. ನಮ್ಮನ್ನ ತಿಳ್ಕೊಂಡ್ರೆ ನಾವೇ ದೇವರದೀವಿ, ಹೊರಗೆ ಹುಡುಕ್ಯಾಡಕತ್ತೀವಲ್ಲ, ನಮ್ಮಲ್ಲೇ ಅದ ಬಂಗಾರ ಅಂತದ್ದು. ಅಂಥದ್ದನ್ನ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಿಮಗೆ ಎಷ್ಟೆಲ್ಲ ಉದಾಹರಣೆಗಳನ್ನ. ಇದೊಂದು ಊರು, ಆ ಊರು ಒಳಗೆ ಕನ್ನಡಿ ಅನ್ನೋದೇ ಗೊತ್ತಿಲ್ಲ. ನಿಮಗೊಂದು ಮಜಾ ಹೇಳ್ತೀನಿ, ಬೇಸರ ಆಗಿರ್ಬೇಕಾದ್ರೆ ಒಂದು ಆಶೆ ಹೇಳ್ತೀನಿ.